ಸಾರಿಗೆ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಸಾರಿಗೆ ಮುಷ್ಕರ ನಡೆಸದಂತೆ ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ಆದೇಶ ಹೊರಬಿದ್ದಿದೆ. ಸರ್ಕಾರದೊಂದಿಗೆ ಚರ್ಚಿಸಿ ಅಂತ ಹೈಕೋರ್ಟ್ ಸಲಹೆ ಕೊಟ್ಟಿದೆ. ಸಾರಿಗೆ ಸಂಘಟನೆಗಳಿಗೆ ಬುದ್ಧಿ ಹೇಳಿದೆ ಹೈಕೋರ್ಟ್. ಸಾರಿಗೆ ಸಂಘಟನೆಗಳೊಂದಿಗೆ ಸರ್ಕಾರ ಚರ್ಚೆ ಮಾಡಬೇಕು ಅಂತ ಕೂಡ ಸೂಚನೆಯನ್ನು ಕೊಟ್ಟಿದೆ. ಗುರುವಾರಕ್ಕೆ ಪಿಐಎಲ್ ವಿಚಾರಣೆಯನ್ನು ಮುಂದೂಡಿದೆ ಹೈಕೋರ್ಟ್. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಸಾರಿಗೆ ಸಿಬ್ಬಂದಿ ಒಂದು ವೇಳೆ ಹೋರಾಟಕ್ಕಿಳಿದ್ರೆ, ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಿದರೆ, ಸ್ತಬ್ಧಗೊಳಿಸಿದರೆ ಇಡೀ ಕರ್ನಾಟಕದಲ್ಲಿ ಬಹಳ ದೊಡ್ಡ ಅನಾನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. 1 ಕೋಟಿ ಪ್ರಯಾಣಿಕರಿಗೆ ತೊಂದರೆಯಾಗುತ್ತೆ. ಅದು BMTCನೋ, KSRTCನೋ ಅಥವಾ ಕಲ್ಯಾಣ ಕರ್ನಾಟಕನೋ, ಈಶಾನ್ಯ ಭಾಗದ ಸಾರಿಗೆನೋ, ಎಲ್ಲ ಕಡೆಗಳಲ್ಲೂ ಕೂಡ. ಸೊ ಹೀಗಾಗಿ ಸಮಸ್ಯೆ ಆಗಬಾರದು ಎನ್ನುವ ಕಾರಣಕ್ಕಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿತ್ತು. ಆ ದ್ವಿಸದಸ್ಯ ಪೀಠ ಈ ವಿಚಾರಣೆಯನ್ನು ಕೈಗೆತ್ತಿಕೊಂಡು ಆದೇಶವನ್ನು ಮಾಡಿದೆ. ಸದ್ಯಕ್ಕೆ ಮುಷ್ಕರ ಮಾಡಬೇಡಿ, ಸರ್ಕಾರದ ಜೊತೆ ಚರ್ಚಿಸಿ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳಿದೆ. ಜೊತೆಗೆ ಆ PILನ ವಿಚಾರಣೆಯನ್ನು ಗುರುವಾರಕ್ಕೆ ಮುಂದೂಡಿದೆ ಹೈಕೋರ್ಟ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್ ಪಟೇಲ್, ಒಂದು ವೇಳೆ ಈ ಪ್ರತಿಭಟನೆ ಅಥವಾ ಮುಷ್ಕರ ನಡೆದಿದ್ದರೆ ಸಾರಿಗೆ ಸಿಬ್ಬಂದಿಯ ಮುಷ್ಕರ ಹೋರಾಟ ಅವರ ಹಕ್ಕು ಕೇಳಲಿಕ್ಕೆ ಅವಕಾಶ ಇದೆ. ಆದರೆ ಪ್ರಯಾಣಿಕರಿಗೆ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು. ಈಗ ಪ್ರಯಾಣಿಕರಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ಯಾವೆಲ್ಲ ಅಂಶಗಳನ್ನು ಈ PILನಲ್ಲಿ ಉಲ್ಲೇಖಿಸಲಾಗಿತ್ತು ಮತ್ತು ಕೋರ್ಟ್ ಕೂಡ ಪರಿಗಣಿಸಿದ್ದು ಯಾವ ಅಂಶಗಳನ್ನು ಅಂತ? ದಸತ್ ಏನು PIL ಅನ್ನು 2 PILಗಳನ್ನು ಹಾಕಲಾಗಿರುತ್ತೆ. ಸಾರಿಗೆ ನೌಕರರು ಏನು BMTC ಇರ್ಬೋದು, KSRTC ಇರ್ಬೋದು, ಚಾಲಕರುಗಳೇನಿದ್ದಾರೆ ತಮ್ಮ ವೇತನ ಭತ್ಯೆಯನ್ನು ಹೆಚ್ಚಳವನ್ನು ಮಾಡಬೇಕು 25% ಅಂತ ಹೇಳಿ ಅವರು ಬೇಡಿಕೆಯನ್ನು ಇಟ್ಟಿದ್ರು. ಇದನ್ನು ಮಾಡಲಿಲ್ಲ. ಸರ್ಕಾರ 12% ಅಷ್ಟು ನಾವು ವೇತನ ಭತ್ಯೆಯನ್ನು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿತ್ತು. ಹೀಗಾಗಿ ಅದನ್ನು ಖಂಡಿಸಿ ಒಂದು ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆದಿದ್ರು. ಆದರೆ ಈ ರೀತಿಯಾಗಿ ಮುಷ್ಕರವನ್ನು ಏಕಾಏಕಿಯಾಗಿ ಕರೆದ್ರೆ, ಯಾಕಂದರೆ ಬಹುತೇಕವಾಗಿ ರಾಜ್ಯದಾದ್ಯಂತ ಇಲ್ಲ ದೇಶದಲ್ಲಿ ಎಲ್ಲೇ ಇರ್ಬೋದು ಕೂಡ ಸಾರಿಗೆ ಟ್ರಾನ್ಸ್ಪೋರ್ಟ್ ಏನಿರುತ್ತೆ, ನಾವು ಹೇಳ್ತೀವಿ ಸಾರಿಗೆ ವ್ಯವಸ್ಥೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಏನಿರುತ್ತೆ, ಇದರಲ್ಲಿ ವ್ಯತ್ಯಯ ಆಗಿಬಿಡುತ್ತೆ. ವ್ಯತ್ಯಯ ಆಯಿತು ಅಂತ ಹೇಳಿದರೆ ಇದು ಕೇವಲ ಅವ್ರಿಗೆ ಮಾತ್ರ ಸಮಸ್ಯೆ ಆಗುವಂಥದ್ದಲ್ಲ, ಸಂಪೂರ್ಣವಾಗಿ ಒಂದು ಸಿಸ್ಟಮ್ ಕೆಲಸವನ್ನು ಏನು ಮಾಡಬೇಕು, ಅದಕ್ಕೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಏನಿರುತ್ತೆ, ಆ ವ್ಯವಸ್ಥೆಗೆ ಬ್ರೇಕ್ ಬೀಳುತ್ತೆ. ವ್ಯವಸ್ಥೆಗೆ ಬ್ರೇಕ್ ಬಿದ್ದಾಗ ಎಲ್ಲ ರೀತಿಯ ಕೆಲಸಗಳು ಕೂಡ ಅಲ್ಲಲ್ಲಿಗೆ ನಿಂತೋಗುವಂಥ ಸಾಧ್ಯತೆಗಳಿರುತ್ತೆ. ಈ ಕಾರಣಕ್ಕಾಗಿ ಇದನ್ನು ಏನು ಕೂತು ಬಗೆಹರಿಸ್ಕೊಳ್ಳಿಕ್ಕೆ ಅವಕಾಶಗಳಿದೆಯಾ ಅನ್ನೋ ರೀತಿಯಲ್ಲಿದ್ದರೆ, ನೀವು ಏನು ಸಾರಿಗೆ ನೌಕರರ ಸಂಘದ ಮುಖ್ಯಸ್ಥರುಗಳೇನಿರ್ತಾರೆ, ಇಲ್ಲ ಅವರ ತಂಡ ಏನಿರುತ್ತೆ, ಅವ್ರುಗಳು ಕೂತು ಸಚಿವರು, ಸಾರಿಗೆ ಸಚಿವರು ಏನಿದ್ದಾರೆ ಅವ್ರ ಜೊತೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಕೂತು ಒಂದು ಮಾತುಕತೆಯನ್ನು ನಡೆಸಬೇಕು. ಮಾತುಕತೆಯನ್ನು ನಡೆಸೋರಿಗೂ ಕೂಡ ಯಾವುದೇ ರೀತಿಯ ಸಾರಿಗೆ ಮುಷ್ಕರವನ್ನು ಮಾಡಬಾರ್ದು ಅಂತೇಳಿ ಈಗಾಗಲೇ ಹೈಕೋರ್ಟ್ ಸೂಚನೆ ಮಾಡಿರುವಂಥದ್ದು. ಆ ಸೂಚಿಸಿ ಗುರುವಾರಕ್ಕೆ ಅರ್ಜಿಯನ್ನು ಮುಂದೂಡಿಕೆಯನ್ನು ಮಾಡಿರುವಂಥದ್ದು. ಹೀಗಾಗಿ ಸಾರಿಗೆ ನೌಕರರು ಏನು ಮುಷ್ಕರವನ್ನು ಮಾಡಬೇಕು ಅಂತ ಎಲ್ಲ ಪ್ಲಾನನ್ನು ಮಾಡ್ಕೊಂಡಿದ್ರು, ಆ ಪ್ಲಾನ್ಗೆ ಸದ್ಯ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿರುವಂಥದ್ದು. ಈ ಮಧ್ಯೆ ಸಚಿವರು ಏನಾದರೂ ಅವರ ಜೊತೆ ಮತ್ತು ಸಾರಿಗೆ ಮುಷ್ಕರಕ್ಕೆ ಯಾರನ್ನೆಲ್ಲ ಕರೆದಿದ್ರು, ಸೊ ಯಾರೆಲ್ಲ ಇವ್ರಿಗೆ ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳಿದರು. ಸೊ ಈಗ ಒಂದು ಕಡೆ ಸಾರಿಗೆ ನೌಕರ ಸಿಬ್ಬಂದಿಗಳೇನಿದ್ರು ಅವರು, ಮತ್ತೊಂದು ಕಡೆ ಅವರಿಗೆ ಖಾಸಗಿ ಬಸ್ನ ಸಿಬ್ಬಂದಿಗಳೇನಿದ್ರು ಅವ್ರು ಬೆಂಬಲ ಕೊಟ್ಟಿದ್ದಿರ್ಬೋದು. ಇತರ ಖಾಸಗಿ ಸಂಘಟನೆಗಳು ಯಾವುದಾದ್ರೂ ಇವರಿಗೆ ಬೆಂಬಲವನ್ನು ಕೊಟ್ಟಿದ್ರೆ ಅಂಥರವನ್ನು ಕರೆದು ಮಾತುಕತೆಯನ್ನು ಮಾಡಿ ಅವ್ರ ಜೊತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿಸ್ಕಷನ್ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಅದರ ಜೊತೆಗೆ ಸರ್ಕಾರ ಅವರು ಕೇಳಿದಂಥ ವೇತನ ಭತ್ಯೆಯನ್ನು ಹೆಚ್ಚಳ ಮಾಡಲಿಕ್ಕೆ ಅದರ ಹಣಕಾಸಿನ ಪರಿಸ್ಥಿತಿಯನ್ನು ನೋಡ್ಕೊಳ್ಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ಗಮನಿಸ್ಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ. ಇದಾದ ಅಂದರೆ ಗುರುವಾರದವರೆಗೆ ಸದ್ಯ ತಾತ್ಕಾಲಿಕವಾಗಿ ಇವರು ಮಾಡಬೇಕಾಗಿಂತ ಮುಷ್ಕರಕ್ಕೆ ಬ್ರೇಕ್ ಬಿದ್ದಿದೆ. ಗುರುವಾರ ಮತ್ತೆ ಇವರು ಇಲ್ಲಿ ಸಭೆಯನ್ನು ನಡೆಸಿ ಬರುವಂಥ ಔಟ್ಕಮನ್ನು ನ್ಯಾಯಾಲಯಕ್ಕೆ ಕೊಡ್ತಾರೆ. ಅಲ್ಲಿ ಅರ್ಜಿಯನ್ನು ವಿಚಾರಣೆ ಮಾಡಿ ಇತ್ಯರ್ಥ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.